ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ತಂದವರೇ. ರೇಣುಕಾ ಏನು ತಂದವರೇ? ಅಂತ ಸನ್ಯಾಸಿ ಕೊಡಲಕ್ಕಿನ ಬೇಡಮ್ಮ ಬೇಡ. ಏನ್ರಿ ತಂದವರೇ? ಒಂದೇ ವೇಳೆ ಅವರ ಕೂಡ ಕಡೆ ಬೇಡ ಬಂದರೆ ಇದೇ ಮನೆಯಲ್ಲಿ ಬಿದ್ದು ಹಣವನ್ನು ಹೊಡೆದುಕೊಂಡು ಪ್ರಾಣ ಕೊಡೋದಕ್ಕೆ ಸಿದ್ಧನಾಗಿರು ತಂದವರೇ. ಎಂತ ಹಠವಂತಿ ಮಗಳಮ್ಮ ರೇಣುಕಾ. ಏನ್ರಿ ತಂದವರೇ? ಯುದ್ಧ ಬಳ ಮಗಳನ್ನ ಕಳೆದುಕೊಂಡು ನಾನೆಲ್ಲಿ ಪರದೇಶ ಆಗಿಲ್ಲಮ್ಮ. ಹೌದ್ರಿ ತಂದವರೇ. ರೇಣುಕಾ ಏನ್ರಿ ತಂದವರೇ? ನಾನು ನೀನು ಕೋಡಿಕೊಂಡು ಗುರುಗಳ ಆಶ್ರಮಕ್ಕಾದರೂ ಹೋಗಿ ಬರೋಣ ಬಾರಮ್ಮ. ಆಗಲಿ ನಡೀರಿ ತಂದವರೇ. ಹಿರಿಯರಾಗಿರ್ತಕ್ಕಂಥವರು ಬಸವನಗೌಡರು ಬಿರಾದಾರಿಯವರಾದ್ರೂ ಕೂಡ ಈ ಯಲ್ಲಮ್ಮ ತಾಯಿ ಚರಿತ್ರೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಕ್ಕೆ ಆದಿಶಕ್ತಿ ಯಲ್ಲಮ್ಮ ತಾಯಿಯವರು ಮನೆಯಲ್ಲಿ ಬಂಗಾರ ಬೆಳಕ ತೋರಲೆಂದು ಬಿಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಭೋಲಿಂಗ. ಓಹೋ, ಇದೇನು ಬೆಳಗಿನ ಜಾವಕ್ಕೆ ಅಲ್ಲಿ ಶುಭ ಸೂಚನೆ. ಭಕ್ತಿದ ನದಿಯು ತೊಂದೆ ಹರಿತಾ ಇದೆ. ಓಹೋ, ಯಾರು ಕಾಶ್ಮೀರ ಪಟ್ಟಣದ ರೇಣುಕರಾಜ ತನ್ನ ಮಗಳೊಂದಿಗೆ ನನ್ನ ಆಶ್ರಮದ ಕಡೆ ಬರುತ್ತಿರುವನು. ಬರಲಿ, ವಿಚಾರ ಮಾಡಿ ನೋಡುವುದು. ತಮ್ಮ ಪಾದಕ್ಕೆ ನಿಂದು ಜಯವಾಗಿ ರೇಣುಕರಾಜ ಮೇಲೆ ಕೇಳು. ಏನು ರೇಣುಕರಾಜ? ಗುರುದೇವ, ತಾವು ನಿನ್ನ ಆಶ್ರಮದ ಕಡೆ ಬರಲು ಕಾರಣವೇನು? ಗುರುದೇವ, ನನ್ನ ಮೊಯ್ತಾಯಿ ಮಗಳು ರೇಣುಕಾದೇವಿ ತಮ್ಮ ಕೂಡ ಲಗ್ನ ಮಾಡಿಕೋಬೇಕೆಂದು ಹಠ ಹಿಡಿದು ಕೂತಿದ್ದಾಳೆ. ಗುರುದೇವ, ಹಠ ಹಿಡಿದು ಕೂತಿದ್ದಾಳೆ. ಏನು? ಎಲ್ಲ ಕೊಡು ಲಗ್ನವೇ?
ಬೇಡ ರೇಣುಕರಾಜ ಬೇಡ. ಏಕೆ ಗುರುದೇವ ಏಕೆ? ರೇಣುಕರಾಜ ಗುರುದೇವ ನಾನೆಂತವನು? ನಾನು ಸನ್ಯಾಸಾಶ್ರಮದವನು. ಮೇಲಾಗಿ ಕೊಟ್ಟುಗಮಾರಗಾಡಿ ಕಾಲ ಹರಣಗೈಯುವನು. ಹೌದು ಗುರುದೇವ ಹೌದು. ಕಟ್ಟಿ ಗೆಣಸುಗಳನ್ನು ತಿಂದು ಹುಲ್ಲುಗುಡಿಸಲು ವ್ಯವಸ್ಥೆ ಮಾಡುವನು. ಹೌದು ಗುರುದೇವ. ಅಂತವನು ಕಟ್ಟಿಕೊಂಡವಳು ಯಾವ ಸುಖ ಪಡುವಳು? ಬೇಡ ರೇಣುಕರಾಜ ಬೇಡ. ಇದೇ ಹೂಮನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ಲಗ್ನ ಮಿಸ್ಕೋ. ಎಲ್ಲ ಲಗ್ನ ಬೇಡವೇ ಬೇಡ. ಗುರುದೇವ ನನ್ನ ಮುದ್ದಾದ ಮಗಳು ರೇಣುಕಾದೇವಿಗೆ ನಾನಪ್ಪರದಿಂದ ಬೇಡಿಕೊಂಡೆ, ನಾನಪ್ಪರದಿಂದ ಕೇಳಿಕೊಂಡೆ ಗುರುದೇವ. ಗುರುದೇವ ನನ್ನ ಮುದ್ದಾದ ಮಗಳು ರೇಣುಕಾದೇವಿ ಆದರೆ ತಮ್ಮ ಕೂಡ ಲಗ್ನವಂತೆ, ಇಲ್ಲವಾದರೆ ಈ ಕಲಿಕಾಲ ಮಾನವರ ಜೊತೆ ಲಗ್ನ ಇಲ್ಲ ಎಂದು ಹಠ ಮಾಡಿ ಕೂತಿದ್ದಾಳೆ ಗುರುದೇವ, ಹಠ ಮಾಡಿ ಕೂತಿದ್ದಾಳೆ. ಆಗಲಿ ರೇಣುಕರಾಜ ಗುರುದೇವ ಈ ಮಾತಿನ ವಿಚಾರ ನಾನಾಗಿ ನೋಡುವೆ. ಆಗಲಿ ಗುರುದೇವ, ಈ ಮಾತಿನ ವಿಚಾರ ತಾವೇ ಮಾಡಬೇಕು ಗುರುದೇವ. ಆಗಲಿ ರೇಣುಕರಾಜ. ಗುರುದೇವ ನನಗೆ ಹೋಗಿ ಬರ್ಲಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲೆ ಇಡುವಂತ ನಾಗರಿ ಗುರುದೇವ. ಜಯವಾಗಿ ರೇಣುಕರಾಜ. ಹೋಗಿ ಬರುವಂತ ನಾವು ಬಸವರಾಜಣ್ಣ ಬಿರಾದಾರಿಯವರು ಕೂಡ 101 ರೂಪಾಯಿ ಕೊಟ್ಟಿದ್ದಕ್ಕೆ ಎಲ್ಲಮ್ಮ ತಾಯಿ ಅಷ್ಟೇ ಸೇರಿ ಸುಖ ಸಂಪತ್ತನ್ನು ಕೊಟ್ಟ ಕಾಪಿಳೆಂದು ಮಾತೆ ಪಾದದಲ್ಲಿ ಬಿದ್ದು ಬೇಡಿಕೆರು. ನಮ್ಮ ಗುರುದೇವ ನಿಮ್ಮ ಪಾದಕ್ಕೆ ನೇಕ ವಂದನೆಗಳು. ಜಯವಾಗಿ ರೇಣುಕಾ. ಮೇಲಕ್ಕೆ ಏನು ರೇಣುಕಾ? ಏನ್ರಿ ಗುರುಗಳೇ? ತಾವು ನಿನ್ನ ಆಶ್ರಮದ ಕಡೆ ಬರಲು ಕಾರಣವೇನು? ಏನ್ರಿ ಗುರುಗಳೇ? ತಮ್ಮ ಕೂಡ ಲಗ್ನ ಆಗುವುದು ಇಚ್ಛೆ ಮರ್ಯಾದೆ ಗುರುಗಳೇ. ಏನು ಎಲ್ಲಿ ಕೂಡ ಲಗ್ನವೇ? ಹೌದ್ರಿ ಗುರುಗಳೇ. ಬೇಡ ರೇಣುಕಾ ಬೇಡ. ಏನು ರೇಣುಕಾ? ಏನ್ರಿ ಗುರುಗಳೇ? ದೂರಿನ ಗುಡ್ಡವು ಕಣ್ಣಿಗೆ ಬಹು ಚಂದವಾಗಿ ಕಾಣುವುದು. ಹೌದ್ರಿ ಗುರುಗಳೇ. ರೇಣುಕಾ ಏನ್ರಿ ಗುರುಗಳೇ? ಅದರಲ್ಲಿ ಗಾಳಿ ನೋಡಿದರೆ ಕಲ್ಲ ಬೇಡ ಸರ್ಪ ಇರುವುದು ರೇಣುಕಾ. ಹೌದ್ರಿ ಗುರುಗಳೇ. ರೇಣುಕಾ ಏನ್ರಿ ಗುರುಗಳೇ? ಎಲ್ಲಿ ಕೂಡ ಲಗ್ನವಾಗಬೇಕಾದರೆ, ತಮ್ಮ ಕೂಡ ಲಗ್ನ ಆಗಬೇಕಾದರೆ ನಿನ್ನಲ್ಲಿರುವ ಪತಿ ಭಕ್ತಿ ಬಹಳ ಗಟ್ಟಿ ಗಟ್ಟಿ ಆಗಿರಬೇಕು. ಏನ್ರಿ ಗುರುಗಳೇ? ಅದು ಹೇಗೆಂದರೆ ನಿನ್ನಲ್ಲಿದ್ದ ಕಾಮ, ಕ್ರೋಧ, ಲೋಭ, ಮೋಹ, ಮಧ, ಮಚ್ಚರ ಮತ್ತಿದ್ರೆ ಚೆಲ್ಲಾಟವನ್ನು ಬಿಡಬೇಕು. ಆಗಲಿ ಗುರುಗಳೇ. ತಾವು ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ಹಾಗಿದ್ದರೆ ವಚನ ಕೊಡುವಂತಕ್ಕೆ ಅದು. ಆಗಲಿ ನಡೆದುತ್ತಾರೆ ವಚನ. ಆಗಲಿ ನಿನ್ನ ಇಚ್ಛೆ ಅಂತಾಗಲಿ. ರೇಣುಕರಾಜ ಗುರುದೇವ ಬೇಡ ಗುರುದೇವ ಬಂದೆ. ರೇಣುಕರಾಜ ಬಂದೆ ಗುರುದೇವ. ತಮ್ಮ ಇಚ್ಛೆಯ ಪ್ರಕಾರವಾಗಿ ಆ ಲಗ್ನಕ್ಕೆ ನಾವು ಒಪ್ಪಿಕೊಂಡಿರುವೆನು. ಹೌದು ಗುರುದೇವ. ಲಗ್ನದ ಸಿದ್ಧತೆಯನ್ನು ಮಾಡು. ಆಗಲಿ ಗುರುದೇವ. ಆಗಲಿ ರೇಣುಕರಾಜ. ಆಗಲಿ ಗುರುದೇವ. ಲಗ್ನದ ಸಿದ್ಧತೆಯನ್ನು ಮಾಡ್ತೀನಿ. ಗುರುಗೌಡರು ಬರೋದಾರೆ ಇವರಾದ್ರು ಕೂಡ 101 ರೂಪಾಯಿ ಕೊಟ್ಟಿದ್ದಕ್ಕೆ ಎಲ್ಲಮ್ಮ ತಾಯಿ ಅಷ್ಟೇ ಸೇರಿ ಸುಖ ಸಂಪತ್ತನ್ನು ಕೊಡ್ತಕ್ಕೆ ಅವನು ಬೇಡಿಕಿರೋದು. ಈ ತೆಲಗೆ ಹೋಗ್ತೀವಿ ಸೌಕಾಸಗು. ಏನಮ್ಮ ಮಗಳೇ ಮಹಾದೇವಿ? ಯಾಕೆ ಕಜೋರೆ? ಅಮ್ಮ ನಮ್ಮ ಮನೆಯಲ್ಲಿ ಲಗ್ನ ಕಾರ್ಯಕ್ರಮ ಇರೋದಮ್ಮ. ಹೌದಪ್ಪ. ಏನಮ್ಮ? ಓದಪ್ಪ ನಾ ಲಗ್ನಕ್ಕೆ ಏನೇನ್ ತರ್ಲಿಪ್ಪ? ಹೂವಿನ ಆರತಿ, ಮುತ್ತಿನ ದಂಡಿ, ನಿಂಬಕಿ ತೋರುವ. ಅಮ್ಮ ಓದಪ್ಪ 5 ಮಂದಿ ಮುತ್ತೈದರನ್ನ ಕರ್ಕೊಂಡು ಗುರುಗಳ ಕುರ್ಚಿಯನ್ನು ತೆಗೆದುಕೊಂಡು ಬರ್ಬೇಕು ನೋಡಮ್ಮ. ಆಗ್ಲಿಪ್ಪ. ಹೋಗಿದಾರಮ್ಮ. ಹೋಗಿ ಬರ್ತೇವೆ. ನೀವು ಹೋಗಿ ಹಿಂದಕ್ಕೆ. ಏನ್ ತಂಗಿ? ಈ ಸಭೆ ನಮ್ಮ ತಂದೆ ಏನ್ ಹೇಳಿ ಗೊತ್ತಾ? ಏನ್ ಹೇಳಿದ್ರಿ? ಆದಿಶಕ್ತಿ ಎಲ್ಲಮ್ಮದು ಯಮುನಾಗಿ ಗುರುಗಳದು ಏನ್ ಮಾಡ್ಬೇಕಂತ? ಲಗ್ನದ ಅರ್ಥ. ಲಗ್ನ ಸಾಥಿ ಏನೇನ್ ತರ್ಬೇಕು ಗೊತ್ತಾ? ಏನ್ ತರ್ಬೇಕಿವ? ಹೂವಿನ ಹಾರ, ಹೂವಿನ ಹಾರ, ಮುತ್ತಿನ ದಂಡಿ, ಮುತ್ತಿನ ದಂಡಿ, ಕುತ್ತರಿಗೆ ನಿಂತವ್ರಿಗೆ ಕಲ್ಲಾಗ ಮಲ್ಲ ಕರ್ಕೊಂಡು ಟೆಂಪು ಹಿಡ್ಕೊಂಡು ಬಂದ್ಬಿಡು. ಮುತ್ತಾಗ ಅನ್ನ ಸಾರದ ಆಗ್ವಿ ಆಗಲಿ ಹೊರಡೆ ಹೋಗೋಣ ನೋಡಿ. ಕಲ್ಲ ಮಕ್ಕಳ ಮಲ್ಲಯ್ಯ, ನಿಂಗ ಮಕ್ಕಳ ನೀಲ,
ಮದುವೆ ಮದುವೆ